ಸೋಷಿಯಲ್ ಮೀಡಿಯಾ ಬಂಧುಗಳಿಗೆ ಸ್ವಾಗತ ಕೋರುತ್ತಾ, ಇಂದು ಏನು ನಮ್ಮ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಶಂಕುಸ್ಥಾಪನೆಯನ್ನು ನಾವು 9ನೇ ಫೆಬ್ರವರಿದಂದು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಂತ 2ನೇ ತಾರೀಕಿಗೆ ಸಂಬಂಧಪಟ್ಟ ಇಲಾಖೆದವರಿಗೆ ಒಂದು ನೋಟಿಸ್ ಕೊಟ್ಟು ಶಿಷ್ಟಾಚಾರದ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ 2ನೇ ತಾರೀಕಿಗೆ ಏನು ಪ್ರೋಟೋಕಾಲ್ ಪ್ರಕಾರ 7 ದಿವಸ ಮೊದಲ ನಾವು ಕೊಡಬೇಕು. ಅದೇ ರೀತಿ ಆ ಇಲಾಖೆ AW ಅವರಿಗೆ ನಾವು ಲೆಟರ್ ಕೊಟ್ಟು ಈ ಶಿಷ್ಟಾಚಾರ ಒಂದು ಅಧೀನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ 9ನೇ ಫೆಬ್ರವರಿಗಂದು ಶಂಕುಸ್ಥಾಪನೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೆವು. ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಅಧಿಕಾರಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿದಾಗೆ 9ನೇ ತಾರೀಕಂದು ನಾವು ಈ ಒಂದು ಕಿತ್ತೂರು ರಾಣಿ ಪರಿಶಿಷ್ಟ ಜಾತಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಶಂಕುಸ್ಥಾಪನೆ 9/2/2026 ನಾವು ಉದಲಿ ಪೂಜೆ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಆದರೆ ಏನಿಗೊತ್ತಾ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅಧಿಕಾರಿಗಳು ನನಗೆ ಮೊನ್ನೆ ಲೆಟರ್ ಕೊಳ್ಳಕ್ಕೆ ಬಂದರು. ಎದ್ರ ಲೆಟರ್ ಇದೆಯಪ್ಪ ಅಂತ ನಾನು ಇದ್ದಿಲ್ಲ, ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ PA ಕೂಡ ನನಗೆ ಹೇಳಿದಾಗ ಎದ್ರ ಬಗ್ಗೆ ಲೆಟ್ರ್ ಇದೆ ಸರ್, ನಮ್ಮ ಶಾಸಕರ ಗಮನಕ್ಕೆ ತರಲೇ ನಿಮ್ಮ ಲೆಟ್ರ್ ಹೆಂಗೆ ಮಾಡಿದೆ ಅಂತ ನಾನು ಅವತ್ತೇ ಸಂಬಂಧಪಟ್ಟ AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದೆ. ಮತ್ತು ಅವತ್ತೇ ನಾನು ನಮ್ಮ PA ಅವರಿಗೆ ಹೇಳಿದೆ ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ಏನು ನಮ್ಮ ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನಲ್ಲಿದ್ದಾರೆ, ಅವರಿಗೂ ಕೂಡ ಲೆಟ್ರ್ ಕೊಟ್ಟೆ. ಈಗಾಗಲೇ ಈ ಒಂದು ಯೋಜನೆಗೆ ನಾವು ಶಂಕುಸ್ಥಾಪನೆ 9ನೇ ತಾರೀಕು ಮಾಡಿದ್ದು, ಮತ್ತೆ ಪದೇ ಮಾಡೋದು ಏನು ಅಂತ ಲೆಟರ್ ಕೊಟ್ಟಿದ್ದಾಗ ಅವರು ಕೂಡ ಪ್ರೋಟೋಕಾಲ್ ಪ್ರಕಾರ ಏನು ಬರುತ್ತೆ ಅಂತ ಅವ್ರು ಲೆಟರ್ನಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಏನು ಮಾಡಿದ್ದಾರೆ ಅಂತಂದರೆ ಮತ್ತೆ ಯಾಕೆ ಮಾಡ್ತಾರೆ ಅಂತ ಅಧಿಕಾರಿಗಳು ಕೂಡ ಹೈಯರ್ ಅಧಿಕಾರಿಗಳು ಏನು ಬೆಂಗಳೂರಿನಲ್ಲಿದ್ದಾರೆ ಅವರು ಕೂಡ ಪತ್ರದ ಮೇಲೆ ಬರ್ಕೊಟ್ಟಿದ್ದಾರೆ. ನಾನು ಖುದ್ದಾಗಿ ಉಸ್ತುವಾರಿ ಸಚಿವರಿಗೆ ದೂರವಾಣಿ ಮೂಲಕ ಮಾತಾಡಿ, ಸರಿ ಇದು ಈಗಾಗಲೇ 9ನೇ ತಾರೀಕಿಗೆ ಇದು ಶಂಕುಸ್ಥಾಪನೆ ಶಾಸಕರ ಒಂದು ಇದನ್ನಲ್ಲಿ ಮಾಡಿದ್ದೆವು. ಅವತ್ತು ಕೂಡ ಅವರಿಗೆ ಫೋನ್ ಮಾಡಿದ್ದೆ, ಸರಿ ಈ ಥರ ನಾವು ಡೇಟ್ ಕೊಟ್ಟಿದ್ದಿದೆ 9ನೇ ತಾರೀಕಿಗೆ ಶಂಕುಸ್ಥಾಪನೆ ಇದೆ, ತಾವು ಕೂಡ ಬಂದು ಇದು ಮಾಡ್ಬೋದ್ರೆ ಒಂದು ಒಳ್ಳೆಯ ಸಂದೇಶ ಎಲ್ಲರಿಗೂ ಕೂಡ ಹೋಗುತ್ತೆ ಅಂತ ಅಂದಾಗ, ಇಲ್ಲ ನನಗೆ ಬರ್ಲಿಕ್ಕಾಗಲ್ಲ ಮತ್ತೊಂದು ದಿನ ನೋಡ್ತೇನೆ. ಇಲ್ಲ ಸರ್, ಈಗಾಗಲೇ ನಾವು 9ನೇ ತಾರೀಕಿಗೆ ನಾವು ಡೇಟ್ ಕೊಟ್ಟಿದ್ದೆವು ಮಾಡಬೇಕು ಅಂತಂದಾಗ ಸಚಿವರು ಕೂಡ ಅವತ್ತು ಹೇಳಿದರು. ಆದರೆ ಏನಿಗೊತ್ತಾ ಯಾವುದೇ ಪ್ರೋಟೋಕಾಲ್ ಇಲ್ಲ, ತಾವು ನೋಡ್ಬೋದು ಯಾಕೆ ಲಾಸ್ಟ್ ಟೈಮು ಬಂದಾಗ ತಾವು ಪತ್ರಕರ್ತರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದರು, ಏನೇನಾಗ್ತು ಅಂತ. ನಾವು ಯಾವುದೂ ಕೂಡ ಪ್ರೋಟೋಕಾಲ್ ಬಿಟ್ಟು ಮಾಡಂತ ಯಾವುದೂ ಹೇಳಿಲ್ಲ. ಲೆಟ್ರ್ ಕೊಟ್ಟಿದ್ದಿದೆ ಆಲ್ರೆಡಿ, ಮತ್ತು ಮೆಸೇಜನ್ನು ಕೂಡ ಅವ್ರಿಗೆ ಹಾಕಿದೆ. ಏನಂತಂದರೆ ಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಕಾರ್ಯಕ್ರಮವನ್ನು ಶಿಷ್ಟಾಚಾರ ಪ್ರಕಾರ ಸಿದ್ಧಪಡಿಸಿಕೊಳ್ಳುವಂತೆ ಮಾನ್ಯ ಶಾಸಕರು ತಿಳಿಸಿದ್ದಾರೆ ಅಂತ ನಮ್ಮ PA ಕೂಡ ಸಂಬಂಧಪಟ್ಟ ಅಧಿಕಾರಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ಗಾಳಿಗೆ ತೂರಿ ಈ ಥರ ಒಂದು ಸರ್ಕಾರ ಇದೆ ನಮ್ಮದೇ ನಡಿಬೇಕಂತ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಇದೆ ಇವತ್ತು ಸ್ಥಳೀಯ ಶಾಸಕರಿಲ್ಲೇ ಇವರು ಕಾರ್ಯಕ್ರಮ ಮಾಡ್ತಾರಂತಂದ್ರೆ ಯಾವುದೇ ಒಂದು ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಅದು ಅಧ್ಯಕ್ಷತೆ ಶಾಸಕರು ಇರ್ತಾರೆ. ಇವತ್ತು ನಮ್ಮ ಹುಮ್ನಾಬಾದೇ ಇಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ತಾವು ನೋಡ್ಬೋದು. ಇವತ್ತು ನಾನು ನಿನ್ನೆನೂ ಕೂಡ ಮಂತ್ರಿಯವರಿಗೆ ಹೇಳಿದೆ, ಸರ್ ಈ ಥರ ಮಾಡೋದು ತಪ್ಪಾಗ್ತದೆ, ಈಗಾಗಲೇ ಆಗಿದೆ, ನಿಮಗೆ ಮಾಡೋದಿತ್ತು ಅಂತಂದ್ರೆ ಈಗಾಗಲೇ ನಮ್ಮ KKRDBನಲ್ಲಿ CM ಇದರಲ್ಲಿ ನಮಗೆ 100 ಕೋಟಿ ರೂಪಾಯಿದಿದೆ, ಅವೆಲ್ಲವನ್ನೂ ಕೂಡ ತಮ್ಮ PAಗೆ ಕೊಡ್ತೀನಿ, ಅದಕ್ಕೊಂದು ಡೇಟ್ ಕೊಡ್ರಿ, ಎಲ್ಲರ ಕಲ್ತು ಮಾಡೋಣ. ಇದೇನು ಯಾವುದು ಕೂಡ ಇವತ್ತು ನಾವು ಕ್ಷೇತ್ರದಾಗ ಮಾಡಿದ್ವು ಅಂತಂದ್ರೆ ಯಾವುದಕ್ಕೂ ಕೂಡ ಬರಲ್ಲ, ಇವತ್ತು ಅವ್ರು ಮಾಡ್ಯಾರ ಅಂದ್ರೆ ಅವರಿಗೂ ಕೂಡ ಬರಲ್ಲ. ಇದೇನು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಏನು ಪರಿಶಿಷ್ಟ ಜಾತಿ ಮಕ್ಕಳಿದ್ದಾರೆ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕಂತ ಈ ಒಂದು ಯೋಜನೆ ಇದೆ. ಇದನ್ನು ತರಬೇಕಾಗ್ತಿತ್ತು ಅಂತಂದ್ರೆ ನಾನು ಸಂಬಂಧಪಟ್ಟ ಸಚಿವರಿಗೆ ಭಾಳಷ್ಟು ಸರ್ತಿ ಹೋಗಿ ಮನವಿ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ 2 ಪರಿಶಿಷ್ಟ ಜಾತಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೊಟ್ಟರಂದ್ರೆ ನಮ್ಮ ಭಾಗದಾಗ, ಯಾಕಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರು ಭಾಳಷ್ಟು ಜನರು ಇದ್ದಾರೆ. ಇವತ್ತು ಮಕ್ಕಳು ಇವತ್ತು ತೊಂದರೆ ಆಗ್ತಾಯಿದೆ ಅಂದಾಗ ಸ್ಪಂದನೆ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ರು.
ಇವತ್ತು ಇಲ್ಲಿ ಯಾವುದೋ ಗುದ್ದಲಿ ಪೂಜೆ ಮಾಡಬೇಕು, ಯಾರಿಗೋ ಇದು ತಗೋಬೇಕಂತ ಯಾವುದೂ ಕೂಡ ಇಲ್ಲ. ನಾವು ಕೂಡ ಲೆಟ್ರ್ ಕೂಡ ಕೊಟ್ಟಿದ್ದೆವು. ಏನಂತಂದರೆ ಇದು ಶಿಷ್ಟಾಚಾರ ಪ್ರಕಾರ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ. ಈಗ ಅವ್ರು ಬರೋದು ಬಿಡೋದು ಈಗಾಗಲೇ ಏನಾಗಿತ್ತು, 3-4 ತಿಂಗಳ ಲೇಟ್ ಆಗಿದೆ. ಏನು ಪೈಲೆ ಜಾಗದ ಸಮಸ್ಯೆ ಆಗಿತ್ತು, ಜಾಗದ ಸಮಸ್ಯೆನೂ ಕೂಡ ಕ್ಲಿಯರ್ ಮಾಡಿಸ್ಕೊಂಡು ಎಲ್ಲನೂ ಕೂಡ ಕೊಟ್ಟಿದ್ದೆವು. ನಾವು ಎಷ್ಟು ಬೇಗನೆ ಮಾಡ್ತೇವೆ ಅಷ್ಟು ಬೇಗನೆ ಆ ಮಕ್ಕಳಿಗೆ, ಇದೇನು ಯಾರಿಗೆ ಬರೋದಿಲ್ಲ, ಇದು ಆ ಮಕ್ಕಳಿಗೆ, ಬಡ ಜನರ ಮಕ್ಕಳು ಏನು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಉಪಯೋಗ ಆಗ್ತದಂತ ಈ ಒಂದು ಯೋಜನೆ ಕೂಡ ಸರ್ಕಾರದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದೆ. ನಾವು ಸರ್ಕಾರಕ್ಕೆ ಅವತ್ತು ಕೂಡ ನಾವು ಧನ್ಯವಾದ ಹೇಳಿದ್ದೆವು. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಯಾವುದೋ ಕಾಂಗ್ರೆಸ್ ಸರ್ಕಾರ ಇದೆ, ನಾವು ಇದ್ದೇವೆ ಅಂತ ಯಾವುದೂ ಕೂಡ ಇಲ್ಲ. ನಮಗೇನು ಬೇಕು ಅಂತಂತಂದರೆ ಅಭಿವೃದ್ಧಿ ಆಗ್ತದೆ. ಆದರೆ ಇವತ್ತು ತಾವು ನೋಡ್ಬೋದು, ಇವತ್ತು ಶಾಸಕರು ಇಲ್ಲೇ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ರು. ನಾವು ಸಚಿವರಿಗೆ ಕೇಳಿದೆವು, ಸರ್ ಇದು ತಪ್ಪಾಗ್ತಾ ಇದೆ. ಏನು ಮೊನ್ನೆನೇ ಕೂಡ 9ನೇ ತಾರೀಕಿಗೆ ಇದು ಶಂಕುಸ್ಥಾಪನೆ ಆಗಿದೆ. ಮತ್ತು ಮುಂದೆ ಇದು ಶಂಕುಸ್ಥಾಪನೆ ಆಗಿದ ಮೇಲೆ ಬಿಲ್ಡಿಂಗ್ ಜಲ್ದಿ ಕಂಪ್ಲೀಟ್ ಮಾಡಿ 1 ವರ್ಷದಲ್ಲಿ ಕಾಂಟ್ರಾಕ್ಟರು ಕೂಡ ಈ 1 ವರ್ಷದಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಿ ಹಸ್ತಾಂತರ ಮಾಡ್ತಂದ್ರೆ ತಮ್ಮ ಒಂದು ಉದ್ಘಾಟನೆಯಲ್ಲಿ ಈ ಒಂದು ಒಳ್ಳೆ ರೀತಿಯಿಂದ ಉದ್ಘಾಟನೆ ಮಾಡೋಣ ಅಂತ ಕೂಡ ಹೇಳಿದೆ. ಇಲ್ಲ, ನಾನು ಹೇಳಿದ್ದೇನೆ, ನಾನು ಇವತ್ತೇ ಮಾಡಬೇಕು ಅಂತ. ಇದು ಯಾವ ಥರ ನಡೀತಾ ಇದೆ ಇವತ್ತು? ಎಲ್ಲೇ ಅಧ್ಯಕ್ಷರು ಇಲ್ಲೇ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಶೋಭೆ ಬರ್ತದೆ ಅಂತ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ರಾಜರೋಷವಾಗಿ ಹೋಗಿ ಶಂಕುಸ್ಥಾಪನೆ ಮಾಡಿ ಮತ್ತೇನು ಇವತ್ತು ನಾವಲ್ಲಿ ಹೋಗ್ತಾ ಇದ್ದೇವೋ ನಮ್ಮ ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ ಕರ್ಕೊಂಡು ನಮಗೆ ಹೋಗ್ಲಿಕ್ಕೂ ಕೂಡ ನಿರ್ಬಂಧ ಇರುತ್ತೆ. ತಾವು ನೋಡ್ಬೋದು ವಿಡಿಯೋನಲ್ಲಿ ಇದೇ ಗೊತ್ತಾ. ನಾವು ಅದೇ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಕೇಳಿದೆ, ಗೊತ್ತು ಯಾರ ಅಧ್ಯಕ್ಷತೆದಾಗ ತಾವು ಮಾಡ್ತಾ ಇದ್ರಿ ಅಲ್ಲಿ ಅವರೇ ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಹೋಗಿ ಕೇಳೋಂಥ ಪ್ರಶ್ನೆನೂ ಕೂಡ ಮಾಡ್ತಾ ಇಲ್ಲ. ಅಂದರೆ ಏನು ಅವರ ಸರ್ಕಾರ ಇದೆ, ಪೊಲೀಸ್ ಆಗ್ಬೋದು, ಅಧಿಕಾರಿಗಳು ನೋಡಿ ಅಲ್ಲಿ ಇದೆ. ಗೊತ್ತಾ ನಾವು ಇವತ್ತು ಕೇಳುವಂಥ ಹಕ್ಕಿ ಗೊತ್ತಿಗೊಂಡ ಸಂವಿಧಾನಿಕ, ನಾವು ಸಂವಿಧಾನ ಬುಕ್ಕನ್ನು ಕೂಡ ಒಯ್ದವ್ರಿಗೆ ಕೇಳಿದೆ, ಸಂವಿಧಾನಿಕ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಸರ್, ನಾನು ಯಾವುದೇ ಇದರಲ್ಲಿ ತಾರತಮ್ಯ ಇಲ್ಲ, ನಾನು ಪ್ರೋಟೋಕಾಲ್ ಪ್ರಕಾರ ಮಾಡಂತ ನಾವು ಲೆಟ್ರ್ ಕೂಡ ಕೊಟ್ಟಿದೆ. ಯಾವ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ವಹಿಸಿದೆ. ಮತ್ತು ಇವತ್ತೇನು ಇದು ಮಾಡ್ತಾ ಇದ್ರಿ ತಪ್ಪಾಗ್ತಾ ಇದೆ. ಆಲ್ರೆಡಿ ಇವತ್ತು ಶಾಸಕರು ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ್ಮ್ಯಾಕ ತಾವು ಇಲ್ಲಿಗೆ ಬಂದು ಮಾಡೋದು ಎಷ್ಟು ಮಟ್ಟ ಸರಿ? ನಿಮಗೆ ಮಾಡದೇ ಇತ್ತು ಅಂತಂತಂದ್ರೆ ಈಗ 100 ಕೋಟಿ ರೂಪಾಯಿ ನಮ್ಮ ಹತ್ರ ಫಂಡ್ ಇದೆ. 100 ಕೋಟಿ ರೂಪಾಯಿದು ಹೊಸ ಚಾಲನೆ ಯಾವ್ದು ಮಾಡಬೇಕು ಅವೆಲ್ಲಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡೋಣ, ಕುಂತು ಅದಕ್ಕೂ ಕೂಡ ಮಾಡೋಣ. ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ್ದು ಡೆವಲಪ್ಮೆಂಟ್ ವರ್ಕಿಗೆ 6 ಕೋಟಿ ರೂಪಾಯಿನಲ್ಲಿ ಟೆಂಡರ್ ಆಗಿದೆ. ನಾನು ಪದೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳೀನಿ, ಸಂಬಂಧಪಟ್ಟ ಸಚಿವರು ನಮ್ಮ ಮುಜರಾಯಿ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಸಾಬರಿಗೂ ಕೂಡ ಹೇಳಿನಿ, ಸರ್ ಇದು ಭಾಳಷ್ಟು ಸಮಯ ಆಗ್ತಾ ಇದೆ, ಇವತ್ತು ಭಕ್ತರಿಗೆ ಅನುಕೂಲ ಆಗಬೇಕಂತ ಅದೆಲ್ಲ ಇಟ್ಟಿದೆ, ಅದು ಮಾಡೋಣ ಅಂತಂದ್ರೆ ಇದು ಯಾವುದೂ ಕೂಡ ಇಲ್ಲ. ಇದೇ ಒಂದೇ ವರ್ಕ್ ಮಾಡಬೇಕಂತ ಅವ್ರ ಹತ್ರ ಏನಿತ್ತು ನನಗದು ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ST ಸಮಾಜಕ್ಕೆ ಇದರಿಂದ ಶಾಲೆ ಬಂದಿದೆ, ಮೈನಾರಿಟಿಲಿಂದ ಬಂದಿದೆ. ಇದೇ ಥರ ನಿಮ್ಗೆ ಹೇಳ್ತೀನಿ, ಇನ್ನೊಂದು ನಮ್ಮ ಹಳಿಕೆಡಿಕೆನಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೂ ಕೂಡ ಅಲ್ಲೂ ಕೂಡ 17 ಕೋಟಿ ರೂಪಾಯಿದು ಒಂದು ಯೋಜನೆ ಬಂದಿತ್ತು. ಅವಗೂ ಕೂಡ ಹೇಳಿದೆ ನಾನು, ಸರ್ ಇದು ಬೇಗನೆ ತಾವು ಬನ್ನಿ, ದೊಡ್ಡ ಕೆಲಸ ಇದೆ, ಬಂದರೆ ಒಳ್ಳೇದಾಗ್ತದೆ, ಎಲ್ಲರಿಗೂ ಶಿಷ್ಟಾಚಾರ ಪ್ರಕಾರ ಕೆಲಸ ಮಾಡೋಣ ಅಂತಂದ್ರೆ ಡೇಟ್ ಟು ಡೇಟ್ ನೋಡೋಣ ಅಂತ. ಏನಾಗ್ತಾ ಡಿಪಾರ್ಟ್ಮೆಂಟ್ದಾಗ ಹೆಂಗಿರುತ್ತೆ ಅಂತಂದರೆ ನಾವು ಬೇಗನೆ ಜಲ್ದಿ ಕೆಲಸ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾನ್ ಸ್ಟಾರ್ಟೆಡ್ ವರ್ಕ್ ಅಂತ ಸರ್ಕಾರ ಮತ್ತೆ ಆ ಅನುದಾನ ಹಿಂದಕ್ಕೆ ತಗೋಬೋದು ಅಂತ ನಾನು ಕಾಂಟ್ಯಾಕ್ಟ್ಗಾಗ ಇಲ್ಲಪ್ಪ ಈಗ ಟೈಮ್ ಆಗ್ತಾ ಇದೆ, ನೀವು ಪ್ರೋಗ್ರೆಸ್ ಕೊಡಲು ಹೋದ್ರು ಅಂತಂದ್ರೆ ಸರ್ಕಾರ ಮತ್ತೆ ಇದಾಗ್ತದೆ, ಮತ್ತು ಬಡ ಜನರಿಗೆ ನಮ್ಮ ಸಲಕಿಂದ ಹಾಳಾಗಬೇಡ್ದಂತ ಅದನ್ನು ಕೂಡ ಕೆಲಸ ಪ್ರಾರಂಭ ಇವತ್ತು ಅದು 8ರ ತನಕ ಕೆಲಸ ಆಗ್ತಿದೆ. ಆದರೆ ಈ ಥರ ಒಂದು ಸರ್ಕಾರ ಇದೆ ಅಂತ ಈ ಥರ ಮಾಡೋದು ತಪ್ಪು. ಇದ್ರ ಬಗ್ಗೆ ನಾನು ಕೂಡ ಪ್ರಿವಿಲೇಜ್ ಕಮಿಟಿಗೆ ಏನು ಅಧಿಕಾರಿಗಳು ತಪ್ಪು ಮಾಡ್ಯಾರ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ನಾನು ಉಸ್ತುವಾರಿ ಸಚಿವರಿಗೆ ಹೇಳೀನಿ. ಮತ್ತು ಸದನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತೀವಿ, ಪ್ರಿವಿಲೇಜ್ ಕಮಿಟಿಗೆ ಕೂಡ ನಾನು ಹಾಕ್ತೀನಿ. ಯಾಕಂದರೆ ಇದೇ ಥರ ಅನ್ಯಾಯ ಇತ್ತು ಅಂತಂದ್ರೆ ನಾನು ಉಸ್ತುವಾರಿ ಸಚಿವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಹಿಂದಕ್ಕೆ ತಾವು ಕೂಡ 4 ಸರ್ತಿ ಶಾಸಕರಾಗಿರಿ, ಮಂತ್ರಿಗಳಾಗಿದ್ರಿ, ಹಿಂದಕ್ಕೆ ನಮ್ಮ ಸರ್ಕಾರನೂ ಕೂಡ BJP ಸರ್ಕಾರ ಇತ್ತು, ನಮ್ಮವರು ಕೂಡ ಉಸ್ತುವಾರಿ ಸಚಿವರಿದ್ದರು. ತಮಗೆಲ್ಲೇ ಒಂದು ನೀವು ಈ ಥರ ಮಾಡಿದ್ರಂತ ಕ್ವಶನ್ ಮಾಡಿದ್ದೀರ? ಇಲ್ಲ ನಾನು ಬರೋ ತನಕ ನೀನು ಪೂಜೆ ಮಾಡಿಬೇಡ ಅಂತ ಎಲ್ಲರೂ ಕೂಡ ಅಂದಿದ್ದಾರ? ಇದೇನಿದೆ, ಒಂದು ಸಿಸ್ಟಮ್ ಇದೆ, ಒಂದು ಸಿಸ್ಟಮ್ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗೋದು. ಇವತ್ತು ಜಿಲ್ಲೆಯಲ್ಲಿ ಇವತ್ತು ಹುಮನಾಬಾದ್ದಾಗೆ ಶಿಷ್ಟಾಚಾರ ಬಗ್ಗೆದಾಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಷ್ಟು MLAಗಳು ಮಂತ್ರಿಗಳು ಶಿಷ್ಟಾಚಾರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ?
ಇಲ್ಲೇ ಬಾಲ್ಕಿನಿ ಇದೆ ಅವ್ರದ್ದು ಕೂಡ, ಅಲ್ಲಿ ಎಷ್ಟು ಸಮಯದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡಿ ಇವತ್ತು ಅಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಥರ ಆಗಿದಾಗ ಕೂಡ ಪದೇ ಪದೇ ಸಚಿವರು, ಯಾಕಂದ್ರೆ ನಮ್ಮ ಸಚಿವರು ಉಸ್ತುವಾರಿ ಸಚಿವರು ಇದ್ದಾರೆ, ಇವತ್ತು ಸರ್ಕಾರ ಇದೆ, ಅವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಈ ಥರ ತಪ್ಪಾಗ್ತಾ ಇದೆ, ಇದು ಹಿಂಗೆ ಆಗ್ತಾ ಇದೆ, ನಮ್ಮ ಹುಮ್ನಾಬಾದ್ಗೆ ಈ ಥರ ಯಾಕೆ ಆಗ್ತಾ ಇದೆ. ನಾವು ಯಾವುದೂ ಕೂಡ ನಾನೇ ಹೋಗಬೇಕು, ನಾನೇ ಮಾಡಬೇಕು ಅಂತ ಎಲ್ಲೂ ಕೂಡ ನಮಗಿಲ್ಲ. ಏನು ಶಿಷ್ಟಾಚಾರ ಪ್ರಕಾರ ಎಲ್ಲರಿಗೆ ಕರಿಬೇಕಿದ್ದೀನಿ, ಯಾರ ಮನೆಗೆ ಬರೋದಿದೆ, ಯಾರು ನನ್ನ ಮನೆಗೆ ಬರೋದಿದೆಯಾ? ಇದು ಜನಸಾಮಾನ್ಯರ ಒಂದು ಇದು ಇದೆ. ಇವತ್ತು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು, ಬಡ ಜನರಿಗೆ ಆಗಬೇಕು, ದಿನದಲಿತರಿಗೆ ಆಗಬೇಕು. ಈಗ ಇವತ್ತು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಇದರಿಂದ ನಾನು ಶಂಕುಸ್ಥಾಪನೆ ಮಾಡಿದ ಮೇಲೆ ಕೆಲಸ ಸ್ಟಾರ್ಟ್ ಆಗ್ತು, ಆಲ್ರೆಡಿ ವರ್ಕ್ ಇನ್ ಪ್ರೋಗ್ರೆಸ್. ಈಗ ಅವ್ರು ಮಾಡಿದ್ರಿಂದ ಏನು ಫಾಯ್ದಾ ಬಂತು ಅಂತ ಹೇಳಿ, ಇದರಿಂದ ಏನಾಗ್ತು? ಕ್ರೆಡಿಟ್ ವಾರ್ ಅಂತಿರೋದು. ಈಗ ನೋಡಿ, ಕ್ರೆಡಿಟ್ ವಾರ್ ಹೋಗ್ಲಕ್ಕ ತಮ್ಮದೇ ಸರ್ಕಾರ ಇದೆ, ತಮ್ಮ ಸರ್ಕಾರ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳಿದೇವಲ್ಲ. ಕ್ರೆಡಿಟ್ ನಿಮ್ಗೆ ಹೇಳಿದೇವಲ್ಲ, ನಿಮ್ಮ ಸರ್ಕಾರ ಇದೆ, ನೀವು ನಮಗೆ ಕೊಟ್ಟಿದ್ರೆ ಧನ್ಯವಾದ ಹೇಳಿದೆವು, ಮತ್ತೇನು ಕ್ರೆಡಿಟ್ ವಾರ್ ಬೇಕು? ಇವತ್ತು ನಾನು ನನ್ನ ಮನೆಯಿಂದ ಹಾಕಿನಿ, ಇವತ್ತು ನಮ್ಮ BJP ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೇನೆ? ಇಲ್ಲ, ಇವತ್ತು ತಮ್ಮ ಸರ್ಕಾರ ಕೊಟ್ಟಿದೆ, ತಾವು ಉಸ್ತುವಾರಿ ಸಚಿವರು ಇದ್ದೀರಿ, ತಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಹುಮ್ನಾಬಾದ್ TMCಲಿಂದ CMC ಮಾಡಿದ್ರಿ, ಅವಗೂ ಕೂಡ ಅವ್ರ ಮನೆಗೆ ಹೋಗಿ ಬುಕ್ಕೆ ಕೊಟ್ಟು ಧನ್ಯವಾದ ಅಂತ ಹೇಳಿದ್ರೆ ಸಂಬಂಧಪಟ್ಟ ಸಚಿವರಿಗೆ ಹೇಳಿನಿ, ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿನಿ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಯಾಕೆ ಎಲೆಕ್ಷನ್ ಬಂದಾಗ ಪಾರ್ಟಿ ಪಕ್ಷ ಅವಾಗ, ಈಗೆಲ್ಲರೂ ಕೂಡ ನಮ್ಮ ಕ್ಷೇತ್ರಗಳು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದರಲ್ಲೂ ಕೂಡ ನಾವು ರಾಜಕೀಯ ಮಾಡ್ತೀವಿ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ಒಂದು ಶಾಸಕರಲ್ಲೇ ಇವ್ರು ಮಾಡ್ತಾರ, ಅಲ್ಲಿ ಅಧ್ಯಕ್ಷತೆನೇ ಇಲ್ಲೇ ಯಾವ್ದಾರ ಒಂದು ಕಾರ್ಯಕ್ರಮ ಆಗುತ್ತೇನ್ರಿ? ಇವತ್ತು ಯಾವುದೇ ಇರಲಿ, ಇವತ್ತು ನಮ್ಮ ಸದನ ನಡೀತದ, ನಡ್ಸ್ಲಕ್ಕಾಗ್ತದೆ ಸೆಷನ್ನು? ಎಲ್ಲೂ ಕೂಡ ಆಗಲ್ಲ. ಯಾವುದೇ ಅಧ್ಯಕ್ಷ ಸ್ಥಾನ ಇಲ್ಲೇ ಯಾವುದೂ ಕಾರ್ಯಕ್ರಮ ಮಾಡಬೇಡದಂತ ಪ್ರೋಟೋಕಾಲಲ್ಲೇ ಇದೆ. ಇದು ಯಾವ ರೀತಿ ಖಂಡನೆ ಮಾಡಿದೆವು. ಇದು ಅವ್ರಿಗೆ ಘೇರಾವ್ ಹಾಕಿ ಖಂಡನೆಯನ್ನು ಕೂಡ ಮಾಡಿದೆವು. ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ಕೂಡ ತರ್ತೇವೆ. ಇದು ಮತ್ತೆ ನಮಗೆ ಹಕ್ಕಿದೆ, ಗೊತ್ತಿತ್ತು ಶಾಸಕರಿದ್ದೀವಿ ಅಂತ ನಮಗೂ ಕೂಡ ಹಕ್ಕಿದೆ. ಸುಮ್ಮನೆ ಶಾಸಕನಾಗಿನೇ ಕ್ಷೇತ್ರದ ಮಹಾಜನತೆ ಗೊತ್ತು ಆಶೀರ್ವಾದ ಮಾಡ್ಯಾರಂತ ನಾನು ಶಾಸಕನಾಗಿದ್ದೀನಿ. ಇವತ್ತು ಸಂವಿಧಾನ ಪ್ರಕಾರ ಶಾಸಕನಾಗಿದ್ದೀನಿ, ಸಂವಿಧಾನ ಒಂದು ಹುದ್ದೆಯಲ್ಲಿದ್ದೀನಿ. ನಾನು ಯಾವುದೇ ಸುಮ್ಮನೆ ಹೋಗಿ ನನ್ನ ದೊಡ್ಡ ಸ್ಥಾನಕ್ಕೆ ಇಲ್ಲ. ಇವತ್ತು ಶಾಸಕರ ಹಕ್ಕಿ ಚುಕ್ತಿ ಬಂದಂತ 100% ಶಾಸಕರ ಇದಕ್ಕೆ ಚ್ಯುತಿ ಬಂದಿದೆ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ಗಮನ ಕೂಡ ತರ್ತೇವೆ. ಪ್ರಿವಿಲೇಜ್ ಕಮಿಟಿ ಅಂತ ಇರ್ತೇವೆ, ನಮ್ಮ ಎಲ್ಲಿ ಇದು ಆಗಿದೆ ಪ್ರಿವಿಲೇಜ್ ಕಮಿಟಿ ಕೂಡ ನಾವು ಹೋಗ್ತೇವೆ. ಸರಿ, ಒಂದೇ ಕಾಮಗಾರಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.